ಬಿಜೆಪಿ ಜೆಡಿಎಸ್ ನಡುವೆ ಶುರುವಾಗಿದೆ ಟಿಕೆಟ್ ಫೈಟ್. ಮೈತ್ರಿ ನಾಯಕರಲ್ಲೇ ಜೋರಾಗಿಬಿಟ್ಟಿದೆ ಸಮನ್ವಯದ ಕೊರತೆ. ಈಗ ಮೈತ್ರಿ ಕನ್ಫರ್ಮ್ಗೂ ಮೊದಲೇ ಅಭ್ಯರ್ಥಿಗಳ ಫೈಟ್ ಶುರುವಾಗಿದೆ. ಮೈತ್ರಿ ನಾಯಕರಲ್ಲೇ ಜೋರಾಗಿದೆ ಸಮನ್ವಯದ ಕೊರತೆ. ಮೈತ್ರಿ ಕನ್ಫರ್ಮ್ ಆಗುವಂತ ಮೊದಲೇ ಅಭ್ಯರ್ಥಿಗಳ ನಡುವೆ ಈಗ ದೊಡ್ಡ ಮಟ್ಟದ ಫೈಟ್ ಜೋರಾಗಿರೋದು. ನಾಯಕರಿಂದಲೇ ಸ್ವಯಂ ಪ್ರೇರಿತವಾಗಿ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಕ್ಷೇತ್ರವನ್ನ ಗಟ್ಟಿಗೊಳಿಸಿಕೊಳ್ಳಿ, ಟಿಕೆಟ್ ನಾನು ತರ್ತೀನಿ ಅನ್ನೋದಾಗಿ ಎಚ್ಡಿಕೆ ಹೇಳಿದ್ದಾರೆ. ಇನ್ನು ಎಚ್ಡಿ ಕೋಟೆಯ ಅಭ್ಯರ್ಥಿ ಕೃಷ್ಣನಾಯಕಿ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇತ್ತ ಯಶವಂತಪುರಕ್ಕೆ ಬಿಜೆಪಿಯ ಅಭ್ಯರ್ಥಿ ರುದ್ರೇಶ್ ಅನ್ನೋದಾಗಿ ಈಗಾಗಲೇ ಬಿಎಸ್ವೈ ಕೂಡ ಹೇಳಿಬಿಟ್ಟಿರೋದು. ಬಿಎಸ್ವೈ ನಿರ್ಧಾರಕ್ಕೆ ಜೆಡಿಎಸ್ ನಾಯಕರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಬಿಎಸ್ವೈ ವಿರುದ್ಧ ಗುಡುಗಿದ್ದಾರೆ ಜೆಡಿಎಸ್ನ ಎಂಎಲ್ಸಿ ಜವರಾಯಗೌಡರು. ಟಿಕೆಟ್ ಫೈಟ್ನಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಎಫೆಕ್ಟ್ ಆಗುತ್ತಾ? ಟಿಕೆಟ್ ವಂಚಿತ ಪರಾಜಿತ ಅಭ್ಯರ್ಥಿಗಳ ನಡೆ ಹೇಗಿರುತ್ತೆ ಮುಂದಿನ ದಿನ? ಮೈತ್ರಿಯನ್ನ ತೊರೆದು ಕಾಂಗ್ರೆಸ್ನತ್ತ ಇವೆಲ್ಲ ಅಭ್ಯರ್ಥಿಗಳು ಮುಖ ಮಾಡ್ತಾರಾ? ಕಾರ್ಯಕರ್ತರು ಜೆಡಿಎಸ್ ಮತ್ತು ಇವೆಲ್ಲ ಬಿಟ್ಟು ಕಾಂಗ್ರೆಸ್ ಕಡೆ ಹೋಗ್ತಾರಾ ಅನ್ನೋ ಹಲವು ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿರೋದು. ಒಂದು ಕಡೆ ಮೈತ್ರಿನೇ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ, ಅಲ್ಲೂ ಕೂಡ ಸಾಕಷ್ಟು ಸಮನ್ವಯತ ಕೊರತೆ ಇರೋದು ಎದ್ದು ಕಾಣ್ತಾ ಇದೆ. ಅದರ ನಡುವೆ ಇತ್ತ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಸ್ವಯಂ ಪ್ರೇರಿತವಾಗಿಯೇ ಈಗ ಕ್ಷೇತ್ರದ ಮುಂದಿನ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ಘೋಷಣೆ ಮಾಡ್ತಿರೋದು. ಎಲ್ಲೋ ದೋಸ್ತಿ ಪಡೆಯಲ್ಲಿ ಈಗ ಅಲ್ಲೋಲ ಕಲ್ಲೋಲದ ಸೃಷ್ಟಿ ದೊಡ್ಡ ಮಟ್ಟಕ್ಕೆ ಎದ್ದು ಕಾಣ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಎಲ್ಲೆಲ್ಲಿ ಈಗ ಈ ಟಿಕೆಟಿನ ಗೊಂದಲ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಬಹಳ ಪ್ರಮುಖವಾಗಿ ತುರುವೇಕೆರೆಯಲ್ಲಿ ಎಂಟಿ ಕೃಷ್ಣಪ್ಪ ಜೆಡಿಎಸ್ ಅಭ್ಯರ್ಥಿ ಆದರೆ ಮತ್ತೊಂದು ಕಡೆಯಲ್ಲಿ ಮಸಾಲೆ ಜಯರಾಮ್ ಅವರಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಚಿಕ್ಕನಾಯಕನಹಳ್ಳಿಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಸುರೇಶ್ ಬಾಬು ಅವರಿದ್ದಾರೆ ಜೆಡಿಎಸ್ನ ಅಭ್ಯರ್ಥಿ. ಇಲ್ಲೊಂದಿಷ್ಟು ಗೊಂದಲಗಳಿದೆ. ಅದೇ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮಾಧುಸ್ವಾಮಿ ಅವರು. ಇನ್ನು ಹಾಸನ ಗಮನಿಸೋದಾದ್ರೆ ಸ್ವರೂಪ್ ಗೌಡ್ರ ಅವರು ಜೆಡಿಎಸ್ ಇಂದ ಅಭ್ಯರ್ಥಿ ಆಗಿದ್ರೆ ಪ್ರೀತಮ್ ಗೌಡ ಬಿಜೆಪಿ ಬಹಳಷ್ಟು ನೆಕ್ ಟು ನೆಕ್ ಫೈಟ್ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಈಗಾಗಲೇ ದೋಸ್ತಿ ಪಡೆಯಲ್ಲಿ ಮುಂದೆ ದೋಸ್ತಿಯಾಗಿ ಮುಂದುವರಿತಾರಾ ಇಲ್ಲ ಅನ್ನೋದೇ ಕಾದ್ ನೋಡಬೇಕು. ಅದರ ನಡುವೆ ಈಗ ಸ್ವಯಂ ಪ್ರೇರಿತವಾಗಿಯೇ ನಾಯಕರು ಈಗ ಹೇಳಿಕೆ ಕೊಡ್ತಿರೋದು. ಮುಂದಿನ ದಿನದಲ್ಲಿ ಈ ದೋಸ್ತಿ ಮೈತ್ರಿ ಪಡೆಗೆ ಎಷ್ಟು ಮಟ್ಟಿಗೆ ಹೊಡ್ತಾ ಇದೆ, ಜೊತೆಯಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಈ ಗೊಂದಲ ಕಾಡ್ತಾ ಇದೆ ಟಿಕೆಟ್ ವಿಚಾರವಾಗಿ? ದುರ್ಗೇಶ್, ಎಸ್ ಅಖಿಲೇಶ್, ಏನು ರಾಜ್ಯದಲ್ಲಿ ಮುಂಬರುವ ಚುನಾವಣೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಮೂಲಕ ಎದುರಿಸುವುದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇತ್ತ ಜೆಡಿಎಸ್ ಪಕ್ಷ ಸಂಘಟನೆ ಮೂಲಕ ತಮ್ಮ ಕ್ಷೇತ್ರಗಳ ಮೇಲೆ ಕರೆಯೊಡ್ಡೋದಕ್ಕೆ ಮುಂದಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದಂತ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿತ್ತು. ನೀವು ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿ ನಿಮ್ಮ ಒಂದು ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ, ಟಿಕೆಟ್ ತರುವಂತ ಜವಾಬ್ದಾರಿ ನನ್ನದು ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಅದರ ಜೊತೆಗೆ ಕೃಷ್ಣ ನಾಯಕ್ ಎನ್ನುವಂತ ಎಚ್.ಡಿ. ಕೋಟೆಗೆ ಒಂದು ಅಭ್ಯರ್ಥಿಯನ್ನ ಘೋಷಣೆ ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಬಿಎಸ್ವೈ ಅವರು ಯಶವಂತಪುರ ಕ್ಷೇತ್ರಕ್ಕೆ ರುದ್ರೇಶ್ ಅವರ ಅಂದ್ರೆ ಯಡಿಯೂರಪ್ಪನವರ ಆಪ್ತನನ್ನ ಟಿಕೆಟ್ ಘೋಷಣೆ ಮಾಡಿರುವಂತದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಜೆಡಿಎಸ್ ನಾಯಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಿರುವಂತದ್ದು. ಯಾಕಂದ್ರೆ ಜವರಾಯಗೌಡ ಅವರು ಈಗಾಗಲೇ ಯಶವಂತಪುರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಅದಲ್ಲದೆ ಅದೇ ಕ್ಷೇತ್ರದಲ್ಲಿ ಸಾಕಷ್ಟು ಬಾರಿ ಪರಾಜಿತರಾಗಿ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನ ಮಾಡ್ಕೊಂಡಿದ್ದೀನಿ, ಈ ಸದ್ಯಕ್ಕೆ ಎಂಎಲ್ಸಿ ಆಗಿದ್ರು ಕೂಡ ನಾನು ನನ್ನ ಕ್ಷೇತ್ರವನ್ನ ಬಿಟ್ಟು ಕೊಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಈ ಒಂದು ಟಿಕೆಟ್ ಫೈಟ್ ಮತ್ತಷ್ಟು ತಾರಕ್ಕೇರುವಂತಹ ಸಂದರ್ಭ ಇರುವಂತದ್ದು. ಯಾಕಂತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮೂಲಕ ಎದುರಿಸುವಂತಹ ಕ್ಷೇತ್ರಗಳಲ್ಲಿ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈ ಒಂದು ಬಣ ಬಡಿದಾಟ ಟಿಕೆಟ್ ಫೈಟ್ ಆಗುವಂತದ್ದು. ಯಾಕಂದ್ರೆ ಬಿಜೆಪಿ ನಾಯಕರು ಯಾರೆಲ್ಲ ಇದ್ದಾರೆ ಮತ್ತು ಜೆಡಿಎಸ್ ನಾಯಕರು ಯಾವ ರೀತಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಅನ್ನೋಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗುವಂತದ್ದು. ಈ ನಿಟ್ಟಿನಲ್ಲಿ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈ ಒಂದು ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ.